शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಮೊನ್ನೆ ನಡೆದಂತ ಘಟನೆ ಬಗ್ಗೆ ರಾಯಬಾಗ ತಾಲೂಕಿನಲ್ಲಿ ಒಂದು ಸಂತೋಷ್ ಪಾಟೀಲ್ ಅಂತೇಳಿ ಒಂದು 30 ದಿನ ಅವ್ರನ್ನು ಕಿಡ್ನಾಪ್ ಮಾಡಿ ಅವ್ರನ್ನು ಕೊಲೆ ಮಾಡಿದ್ದಕ್ಕೆ ಮತ್ತು ಗೋಕಾಕದಲ್ಲಿ ಕಾರ್ಯಕಲಾಪವನ್ನು ನ್ಯಾಯಾಲಯದಲ್ಲಿ ವಹಿಸುವಂತ ನಮ್ಮ ಸದಸ್ಯನಾದ ಕಲಿಯ ಜಿ.ಬಿ. ಗಿಡ್ಡನ್ ಅವರು ಮತ್ತು ದಂಪತಿಗಳು ಅವರ ಕೋರ್ಟ್ ಹೊರಗಡೆ ಅವ್ರನ್ನ ಬೆನ್ನತ್ತಿ 12 ಜನರನ್ನು ಗುಂಡಗಳನ್ನು ಕರ್ಕೊಂಡ ಅವರು ರಾಜಕಾರಣಿಗಳ ಸಹಪಾಠಿಗಳು ಅಂತ ಹೇಳ್ತಾರೆ ಹೊಡೆದವರು ಅಂಥವ್ರಿಗೆ ಆಸ್ಪದ ಕೊಡಬಾರ್ದು, ಅವ್ರನ್ನ ಕಿತ್ತು ಹೋಗ್ಬೇಕು, ಅವ್ರನ್ನ ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಸಾರ್ವಜನಿಕದಲ್ಲಿ ನ್ಯಾಯವನ್ನು ಕೊಡುವಂತ ವಕೀಲರಿಗೆ ಈ ರೀತಿ ಮಾಡಿದ್ರೆ ಬಹಳ ಸಾಮಾನ್ಯ ಜನರಿಗೆ ಎಷ್ಟು ಮಂದಿಗೆ ಇವರು ಈ ಕಾನೂನ ಲೂಪೋಲ್ಸಿಂದ ವಿಫಲದಿಂದ ಎಷ್ಟು ಜನ ತಾವು ಮಚ್ಚು ಇದನ್ನು ತಗೊಂಡ್ ತಿರುಗಾಡ್ತಾರ ಅನ್ನೋದು ತೋರಿಸ್ಕೊಡ್ತತಿ. ಅದಕ್ಕೆ ಸರ್ಕಾರದವರು ಇದನ್ನ ಪೂರಾ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿ, DCM ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಇವರು ಪ್ರತಿ ಜಿಲ್ಲೆಯಲ್ಲಿ ನಡೆಯುವಂತ ತಾಲೂಕಿನ ACDCಗಳಿಗೆ ಮತ್ತು SP ಅವ್ರಿಗೆ ಕಾನೂನು ಸಚಿವರು ಏನ್ ಮಾಡ್ಬೇಕು ಅವರು ಎಲ್ಲ ಇವರಿಗೆ ತಿಳಿಸ್ಬೇಕಂತೇಳಿ ನಾ ಈ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಬಿಜಾಪುರ ಸಂಘದ ವತಿಯಿಂದ ಈ ಹೊಡೆದಂತ ಆರೋಪಿಗಳಿಗೆ ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು, ಅವ್ರ ಜಾಮೀನು ಯಾರು ಹಾಕಬಾರದು ಅಂತೇಳಿ ಬಿಜಾಪುರ ಸಂಘದ ವತಿಯಿಂದ ರಾಜ್ಯ ವಕೀಲರ ಪರಿಷತ್ತು ಎಲ್ಲ ಅವ್ರನ್ನ ಜಾಮೀನು ಹಾಕಬಾರತ್ತೆ ಈಗಾಗಲೇ ತೀರ್ಮಾನ ಮಾಡಿದಾರ. ಬೆಳಗಾವಿ ವಕೀಲರು ಮತ್ತು ರಾಯವಾಗರು ಇವತ್ತಿನ ದಿವಸ ಅಗೌರವ ಸ್ಟ್ರೈಕ್ ಮಾಡತ್ತಾರ, ಈಗಾಗಲೇ ನಡೆದಿದೆ. ಅವ್ರು ಅರೆಸ್ಟ್ ಆಗಿ ಅವ್ರನ್ನ ಜಾಮೀನು ಹಾಕಬಾರತ್ತೆ ಮಾಡತ್ತಾರ. ಅದಕ್ಕೆ ಸರ್ಕಾರದವರು ಇದು ಪದೇ ಆಗಲಾರ್ದಂಗೆ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ, ನಾನು ನಿನ್ನೆ ಒಂದು ಘಟನೆ ಹೇಳ್ತೇನೆ, ನಮ್ಮ ಬಾರಿನಲ್ಲೇ ಒಂದು ಆಗಿದೆ. ಅಂದ್ರೆ ಏನು ವಕೀಲರ ಮೇಲಲ್ಲದು, ನಮ್ಮ ಕ್ಲಬ್ ಇದೆ ವಕೀಲರ ಕ್ಲಬ್, ಅಲ್ಲಿ ಆ ಓನ್ಯಾಗ ಎಲ್ಲ ಮಚ್ಚು ಮತ್ತು ಚಾಕು ತಗೊಂಡು ಹುಡುಗರು ಬಡ್ದಾಡತ್ತಿದ್ರು. ಅಂದ್ರೆ ಎಷ್ಟು ಸರ್ಕಾರದ ಈ ಕಾನೂನು ವಿಫಲತೆ ಐತೆ ಅನ್ನೋದು ನಿರ್ಲಕ್ಷ್ಯತೆ ತೋರಿಸ್ಕೊಡ್ತೈತಿ. ಓನ್ಯಾಗ್ರಿ ಓಣಿಯಲ್ಲಿ 8 ಗಂಟೆಗೆ ಅದನ್ನ CCTV ತೆಗೆದು ನೋಡಿದ್ರೆ ಹುಡುಗರು ಮಚ್ಚ ಬಡಿಗೆ ತಗೊಂಡು ಒಂದು ಹುಡುಗ ಹೊಡೆಯತ್ತಾರ. ಅಂದ್ರೆ ಏನು ಕಾನೂನ ಇವರು ಪಾಲಿಸಿದಂಗ ಆಗ್ತದ. ಒಬ್ಬ ನಾವು ಎಷ್ಟು ಚಿಕ್ ಮಾಡ್ತೀವೋ SP ಅವರು, ನಾವು ಹಿಂಗ್ ಮಾಡ್ತೀವೋ, ನಾವೆಲ್ಲ ಬಿಜಾಪುರದಲ್ಲಿ ಎಲ್ಲ ಘಟನೆ ಆಗಲ್ದಂಗ ನೋಡ್ತೀವತ್ತಾರ. ಹಾಡು ಹಗಲೇ ತೆರವಾಗ್ಲತ್ತಾವ. ಮನೆಗಳಲ್ಲಿ ಘಟನೆ ಆದ ನೋಡಿದ್ರೆ 6 ಗಂಟೆಗೆ ಮಾಡ್ಯಾರಂದ್ರ ಎಷ್ಟು ಕಾನೂನು ವಿಫಲತೆ ಇರ್ಬೇಕು. ಅದಕ್ಕೆ ಒಂದು ಇನ್ನ ಸರ್ಕಾರ ಎಚ್ಚೆತ್ತದಿಲ್ಲ ಅಂದ್ರ 2 ಕ್ವಿಂಟಲ್ ಗಟ್ಲೆ ಬಂಗಾರ ತುಡು ಮಾಡ್ಯಾರ. ಅಂದ್ರೆ ಎಷ್ಟು ಇವ್ರದ್ದು ವಿಫಲತೆ ಐತಿ. ಅಂದ್ರೆ ಇವ್ರು ಏನ್ ಕಣ್ಣು ಮುಚ್ಚಿ ಕುತ್ಕೊಂಡಾರ. ಅದಕ್ಕೆ ಅದು ಹೆಚ್ಚಿಗೆ ತೋರಿಸ್ಕೊಡ್ತೀವಿ. ಅದ್ರಾಗ ಸಾರ್ವಜನಿಕರ ಇದು ಕಾನೂನು ಕಾಪಾಡುವಂತ ವಕೀಲರಿಗೆ ಇದೆಲ್ಲ ಮಾಡ್ತಾರಂದ್ರೆ ಇದನ್ನ ಘೋರ ಖಂಡಿಸಿ ನಾವು ಅವರಿಗೆ ಎಚ್ಚರಿಕೆಯನ್ನು ಮೂಡಿಸ್ತೀವಿ. ಅದಕ್ಕೆ ಬಿಜಾಪುರ ಸಂಘದ ವತಿಯಿಂದ ನಾನು DC ಬರೋದರ ಅಧ್ಯಕ್ಷರು ಎಚ್ಚರಿಕೆಯನ್ನು ವಹಿಸಿ ಮಾತಾಡಿದ್ದೀನಿ. ನಾನು ಕುಮಾರ್ ನಿಡೋಣಿ, ವಕೀಲರು, ವಿಜಯಪುರ ಸಂಘದ ಸದಸ್ಯರು. ಇವತ್ತಿನ ದಿನ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ವಕೀಲರ ಸದಸ್ಯರ ಮೇಲೆ ಮೇಲಿಂದ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ. ಕಾನೂನು ಕಾಪಾಡ್ತಕ್ಕಂಥ ನಮ್ಮ ವಕೀಲರ ಮೇಲೆ ಈ ರೀತಿ ಆದರೆ ಜನಸಾಮಾನ್ಯರ ಗತಿ ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಹುಡ್ತಾ ಇದೆ. ಈ ಸರ್ಕಾರ ಬಂದ ನಂತರ ಸ್ವಲ್ಪ ಕಾನೂನನ್ನ ಜನಸಾಮಾನ್ಯರ ಕೈಗೆ ತಗೊಳ್ಳುವಂಥ ಪ್ರಸಂಗ ಬಂದಿದೆ. ಅದಕ್ಕಾಗಿ CM ಅವರು ಮತ್ತು ಕಾನೂನು ಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಈ ಸ್ವಲ್ಪ ಎಲ್ಲಿ ಲೂಪುಲ್ಸ್ ಅದನ್ನು ಟೈಟ್ ಮಾಡ್ಬೇಕಂತೇಳಿ ನಾ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಡಾಕ್ಟರ್ಸು ಮತ್ತು ಲಾಯರ್ಸು ಸಮಾಜದ 2 ಕಣ್ಣಿದ್ದಂಗೆ. ಡಾಕ್ಟರ್ಸ್ ಮೇಲೂ ಸ್ವಲ್ಪ ಅಲ್ಲೆಲ್ಲಿ ಆಗೋದನ್ನ ಕೇಳಿ ಬರಾಕತ್ತೀವಿ. ಈಗ ಸ್ವಲ್ಪ ಅವರು ಸೀರಿಯಸ್ ಆಗಿ ಮಾಡ್ಲೇನ ಅದು ಕಡಿಮೆ ಆಗ್ಯದ. ಈಗ ವಕೀಲರ ಮೇಲೆ ನಡೆದಿದೆ. ಅದಕ್ಕೇನದ, ತಾವು ವಕೀಲರ ಮೇಲೆ ಆಗ್ತಂತ ಹಲ್ಲೆಯನ್ನ ಸರ್ಕಾರ ಸ್ವಲ್ಪ ಕಣ್ಣು ತೆಗೆದು ನೋಡಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೋಬೇಕು. ಅದರಂತೆ ನಿನ್ನೆ ನಮ್ಮ ಸಂತೋಷ್ ಪಾಟೀಲ್ರದ ಏನೋ ಒಂದು ಹತ್ಯೆ ಆಯಿತು, ಅದರ ರಾಯಬಾಗ್ ವಕೀಲರು. ಅದರಂತೆ ಗೋಕಾಕದಲ್ಲಿ ನಮ್ಮ ಗಿಡ್ಡನವ್ರ ವಕೀಲರ ಮೇಲೆ ಹಲ್ಲೆ ಆಯಿತು. ಈ ಘಟನೆಗಳನ್ನು ಖಂಡಿಸಿ ನಾವು ಇವತ್ತು ಬಿಜಾಪುರ ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಬಾಯ್ಕಾಟ್ ಮಾಡಿ ನಾವು ಕೋರ್ಟ್ನಿಂದ ಹೊರಗುಳಿದೀವಿ. ಸರ್ಕಾರಕ್ಕೆ ಮನವಿ ಕೊಡಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕುಮಾರ್ ನಿಡೋಣಿ, ವಕೀಲರ ಸಂಘದ ಸದಸ್ಯರು. ಸರ್, ಇದು ತಿಂಗಳ ಏನಾಗತ್ತದ ಅಂದ್ರಿ, ಬರೀ ಎಲ್ಲ ವಕೀಲ್ರಿಗೆ ಬರೀ ಅವ್ರ ಮೇಲೆ ಹಲ್ಲೆ ಮಾಡೋದು, ಮರ್ಡರ್ ಮಾಡೋದು ನಮ್ಮ ಕರ್ನಾಟಕದ ಬರೀ ಇದೇ ಆಗ್ಬಿಟ್ಟೈತ್ರಿ. ನಮಗೇನ್ ಮಾಡ್ಯಾರಿ, ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಕೊಟ್ಟಾರಿ ಸರ್. ಆದ್ರ ಶಿಕ್ಷೆ ಏನದರಿ, ಬರೀ 6 ತಿಂಗಳಿಂದ 3 ವರ್ಷವರೆಗೂ ಅಷ್ಟೇ ಅದರಿ.
ಆಮೇಲೆ 1 ಲಕ್ಷ ದಂಡ ಹಾಕ್ಯಾರಿ. ಇದನ್ನ ಏನ್ ಮಾಡ್ಬೇಕ್ರಿ ನಮ್ಮ ಗೌರ್ಮೆಂಟ್ನವರು ಇದನ್ನ ಅಮೆಂಡ್ಮೆಂಟ್ ಮಾಡಿ ಏನ್ ಮಾಡ್ಬೇಕು ಅಂದ್ರ ಅವ್ರಿಗೆ ಅಟ್ಲೀಸ್ಟ್ ಜೀವಾವಧಿ ಶಿಕ್ಷೆ ಆದ್ರೂ ಕೊಡ್ಬೇಕ್ರಿ. ಅವಾಗ ಏನಾಗ್ತದಂದ್ರಿ ಈ ತರ ನಮ್ಮ ವಕೀಲರ ಮೇಲೆ ಹಲ್ಲೆ ಆಗೋದು ಆಮೇಲೆ ಮರ್ಡರ್ ಮಾಡೋದು ಈ ತರ ಎಲ್ಲಾ ಸ್ಟಾಪ್ ಆಗ್ತದ್ರಿ. ಅದಕ್ಕೆ ನಾವು ಗೌರ್ಮೆಂಟ್ ಏನ್ ಕೇಳ್ಕೊತೀವಿ ಅಂದ್ರಿ ಈ ತರ ದಿನೇ ನಾವು ಸ್ಟ್ರೈಕ್ ಮಾಡೋ ಬದ್ಲಿ ಏನ್ ಮಾಡ್ಬೇಕು ಅಂದ್ರ ನಮಗೊಂದು ಅಮೆಂಡ್ಮೆಂಟ್ ಮಾಡಿ ಜೀವಾವಧಿ ಶಿಕ್ಷೆ ಅವ್ರ ಏನ್ ಮಾಡಲ್ಲ ಅಂದ್ರ ಅಮೆಂಡ್ಮೆಂಟ್ ಮಾಡೋದ್ ಬಿಟ್ರ ಇದೆಲ್ಲ ಸ್ಟಾಪ್ ಆಗ್ತದ ಕೇಳ್ಕೊತೀವಿ. ಕಾನೂನು ಸ್ಟ್ರಾಂಗ್ ಇಲ್ರಿ ಸರ್. ಏನ್ ಮಾಡ್ತಾರೆ ಬರೀ 6 ತಿಂಗಳದಿಂದ 3 ವರ್ಷವರೆಗೂ ಶಿಕ್ಷೆ ಇಟ್ಟಾರಿ. ವಕೀಲರನ್ನ ಹೊಡೆದ್ರ ಅವ್ರ ಏನ್ ಮಾಡ್ತಾರೆ ಬೇಲ್ ಮೇಲೆ ಮತ್ ಹೊರಗ್ ಬರ್ತಾರೆ. ಅದಕ್ಕ ಕಾನೂನು ಸ್ಟ್ರಾಂಗ್ ಮಾಡ್ಬೇಕು ಅಂತ ನಾ ಕೇಳ್ಕೊತೀನಿ. ಸರ್ಕಾರದಲ್ಲಿ ಕಾನೂನು ಸರಿಯಾಗಿ ನಡೆಸ್ತಾ ಇಲ್ಲ, ವಿಫಲತೆ ಅದ. ಅಂದ್ರೆ ಏನಾಗ್ತದ್ರಿ ಸರ್, ಈಗ ವಕೀಲರನ್ನ ಹೊಡೆದ್ರು ಏನೋ ಶಿಕ್ಷೆ ಸ್ಟ್ರಾಂಗ್ ಇಲ್ರಿ. ಅದಕ್ಕೆ ಏನಾಗಿದೆ ಜನರಿಗೆ ಹೆದರಿಕೆ ಇಲ್ರಿ ಸರ್. ಇವ್ರನ್ನ ಹೊಡೆದ್ರೆ ಏನಾಗಲ್ಲ ಬಿಡು ಮತ್ತೆ ನಮಗೇನು ಮಾಡಂಗಿಲ್ಲ ಅಂತ ಹೇಳಿ ಈ ತರ ಮಾಡತ್ತಾರ್ರಿ. ಅದಕ್ಕೆ ರೀ ಸರ್ ನಮ್ಗೆ ಸ್ಟ್ರಾಂಗ್ ಕಾನೂನು ಕೊಟ್ರೆ ಗೌರ್ಮೆಂಟ್ನವರು ನಾವೆಲ್ಲರೂ ಸೇಫ್ ಆಗಿರ್ತೀವಿ ವಕೀಲರು ಅಂತ ಹೇಳ್ತೀನಿ ರೀ ಸರ್. ಆರ್ಜಿ ಕಣ್ಣೊಳ್ಳಿ, ಅಡ್ವೊಕೇಟ್, ವಿಜಯಪುರ. ನಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ವಕೀಲರನ್ನ ಅವರನ್ನ ಅಪಹರಣ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಿದ್ದು, ಅದರ ಜೊತೆಗೆ ಗೋಕಾಕ್ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಗಿಡ್ಡಣ್ಣವರ ವಕೀಲರ ಮೇಲೆ ಹಲ್ಲೆ ಮಾಡಿದ್ದು ತೀವ್ರ ಖಂಡನೀಯ. ಇವತ್ತಿನ ದಿವಸ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಷಯ ಏನಪ್ಪ ಹೇಳಬೇಕಪ್ಪ ಅಂತಂದ್ರ, ಸಮಾಜದಲ್ಲಿ ಅನ್ಯಾಯವಾದವರಿಗೆ ನೊಂದವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ನ್ಯಾಯವಾದಿ ಬಂಧುಗಳು ಮಾಡ್ತಾ ಇರ್ತಾರೆ. ಇವತ್ತಿನ ದಿವಸ ಏನಾಗಕತ್ತಪ್ಪ ಅಂತಂದ್ರ ಅಂತ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ನ್ಯಾಯವಾದಿಗಳ ಮೇಲೆ ಪದೇ ಹಲ್ಲೆ ಆಗ್ತಾ ಇದ್ದಾವೆ. ವಕೀಲರ ಮೇಲೆ ಹಲ್ಲೆ ಮಾಡೋದು, ದ್ವೇಷ ಇಟ್ಟುಕೊಳ್ಳೋದು. ಹೆಂಗಪ್ಪ ಅಂತಂದ್ರೆ ಒಬ್ರು ಪಕ್ಷಗಾರ ಇರ್ತಾರ, ಒಬ್ರು ಪರ ಪಕ್ಷಗಾರರು ಇರ್ತಾರ, ವಿರೋಧನೂ ಇರ್ತಾರ. ವಕೀಲರ ಮೇಲೆ ಈ ತರನ ಹಲ್ಲೆ ಆಗ್ತಾ ಇದ್ದಾವೆ. ಇದನ್ನ ಸೂಕ್ತವಾಗಿ ರಾಜ್ಯ ಸರ್ಕಾರ ತೀವ್ರವಾಗಿ ಎಚ್ಚೆತ್ಕೊಳ್ಬೇಕು ಮೊದಲು. ಯಾಕಂದ್ರೆ ವಕೀಲರಿಗೆ ರಕ್ಷಣೆ ಕೊಡಬೇಕು. ವಕೀಲರು ಹೆಂಗಪ್ಪ ಅಂದ್ರೆ ಸಮಾಜದಲ್ಲಿ ಗೌರವಾನ್ವಿತವಾಗಿ ಬಾಳ್ತಕ್ಕಂತ ಒಂದು ಹುದ್ದೆ ವಕೀಲರ ಹುದ್ದೆ. ಇವತ್ತಿನ ದಿನ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಪ್ಪ ಅಂತಂದ್ರೆ ವಕೀಲರ ಪಾತ್ರ ಬಹುಮುಖ್ಯವಾದದ್ದು. ಅಂತ ವಕೀಲರ ಮೇಲೆ ಇವತ್ತಿನ ದಿನ ಅನ್ಯಾಯ ಆಗಕತ್ತೈತಿ. ರಾಜ್ಯ ಸರ್ಕಾರಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ಒಂದು ಮನವಿಯನ್ನು ಮಾಡ್ಕೊತೇನೆ. ತಾವೇನು ವಕೀಲರ ಕಾಯ್ದೆ ಮಾಡಿರಲ್ಲ, ಅದನ್ನು ಆ ಕಾಯ್ದೆ ಹೆಂಗೈತಪ್ಪ ಅಂತಂದ್ರ ಹಲ್ಲಿಲ್ಲದ ಬಾಯಿ ಇದ್ದಂಗದು. ಅಂತ ಕಾಯ್ದೆಯನ್ನು ಕೂಡಲೇ ಅದನ್ನು ರದ್ದುಪಡಿಸಿ ವಕೀಲರ ಮೇಲೆ ತೀವ್ರವಾಗಿರ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ರಕ್ಷಣೆ ಕೊಡ್ಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಗೌ ಸವಾಲ್ದಾರ್. ಈಗ ವಕೀಲರ ಮೇಲೆ ಪದೇ ಹಲ್ಲೆ ಆಗ್ತದೆ. ಒಂದ್ 2-3 ತಿಂಗಳು ಹೋಗೋದ್ರಿಂದ ಕೊಲೆ ಆಗ್ತಾವ, ಇಲ್ಲ ಯಾವ ಕಾರಣಕ್ಕೆ ಆಗ್ತಾವ ಒಂದು ಪ್ರಶ್ನೆ. ಅಂದ್ರ ಕಾನೂನಿನ ವೈಫಲ್ಯತೆ ಅಂತ ಹೇಳ್ಬೇಕು. ಹೆಂಗಪ್ಪ ಅಂತಂದ್ರ ಸರ್ಕಾರ, ಈಗ ನಾವು ಒಬ್ಬ ನ್ಯಾಯವಾದಿ ಇದ್ದೀನಿ, ನನ್ನ ಪರ ನಾವು ಒಬ್ಬರ ಪರ ಮಾಡಿದ್ರೆ ನನ್ನ ಎದುರುದಾರರು ಇರ್ತಾರ. ಎದುರುದಾರರು ಏನಿರ್ತಾರ, ಒಂದು ನ್ಯಾಯ ಮಾಡುವಾಗ ನಾವು ಹೆಚ್ಚ ಕಡಿಮೆ ಆಗಿರ್ತಾವ ಅಂದ್ರ ಪರವಾಗಿ ವಿರುದ್ಧ ಒಬ್ಬ ಪರ ಆಗಿರ್ತಾವ. ವಿರುದ್ಧ ಇದ್ದವ್ರು ಇರ್ತಾರ, ಪ್ರಬಲರು ಇರ್ತಾರ. ರಾಜಕೀಯ ಅಸ್ತ್ರ ತೋರಿಸಿ ಪಾಪ ಒಬ್ಬರು ವಕೀಲರು ಇರ್ತಾರೆ. ಎಲ್ಲಾರು ನಾವು ಪ್ರಬಲರ ಇರಂಗಿಲ್ಲ. ಕೆಲವೊಬ್ರು ಸಾಮಾನ್ಯ ಮನೆತನದಿಂದ ಬಂದಿರ್ತಾರ. ಬೌದ್ಧಿಕವಾಗಿ ಅವ್ರು ಶಾನೆ ಇರ್ಬೋದು, ಆದ್ರೆ ಪ್ರಬಲವಾಗಿ ಆರ್ಥಿಕವಾಗಿ ಸದೃಢ ಇರಂಗಿಲ್ಲ. ಅಂತವ್ರ ಮೇಲೆ ಅವರು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡೋದು, ಹತ್ಯೆ ಮಾಡೋದು, ಹಲ್ಲೆ ಮಾಡೋದಕ್ಕಂತ ಕೆಲಸಗಳಾಗ್ತದ. ಇದಕ್ಕೆ ತೀವ್ರವಾಗಿರ್ತಕ್ಕಂಥ ಒಂದೇ ಒಂದು ವೈಫಲ್ಯತೆ ಏನಪ್ಪಾ ಅಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ಬೇಕು. ಯಾಕಂದ್ರೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಕಾನೂನು ತಂದ್ರ ಎದುರಿನವ್ರು ಅಂಜುತ್ತಾರ. ಅವ್ರು ಸೂಕ್ತವಾಗಿರ್ತಕ್ಕಂಥ ಕಾನೂನು ಇಲ್ಲ ಅಂದ ಬಳಿಕ ಪದೇ ಇಂತ ಹಲ್ಲೆಗಳು ಆಗ್ತಾ ಇದ್ದಾವೆ. ಇದನ್ನ ಖಂಡಿಸಿ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಇಲ್ಲ ಸ್ಟೇಟ್ ಗೌರ್ಮೆಂಟ್. ನನ್ನ ಹೆಸರು ಮೊಹಮ್ಮದ್ ಗೌ ಸವಾಲ್ದಾರ್, ವಕೀಲರು, ವಿಜಯಪುರ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆ ಹಾಗೂ ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ CB ಗಿಡ್ಡಣ್ಣವರ ವಕೀಲರ ಮೇಲೆ ಆದ ಹಲ್ಲೆಯನ್ನು ಖಂಡಿಸುವ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ವಕೀಲರ ಸಂಘವು ತಮಗೆ ತಿಳಿಸುವುದೇನೆಂದರೆ, ಇತ್ತೀಚೆಗೆ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆಯಾಗಿರುತ್ತದೆ ಮತ್ತು ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ CB ಗಿಡ್ಡಣ್ಣವರ ವಕೀಲರ ಮೇಲೆ ಹಲ್ಲೆಯಾಗಿರುತ್ತದೆ.
ಈ ಎರಡು ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ವಕೀಲರ ಸಂಘವು ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಸದರಿ ಘಟನೆಗಳನ್ನು ಖಂಡಿಸುತ್ತೇವೆ. ಆದ ಕಾರಣ ತಾವು ಸದರಿ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರನ್ನು ಕೊಲೆ ಮಾಡಿರುವ ಹಾಗೂ CB ಗಿಡ್ಡಣ್ಣವರ ವಕೀಲರ ಮೇಲೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ವಿಜಯಪುರ ಸಂಘದ ವಕೀಲರ ಅಧ್ಯಕ್ಷನಾಗಿ ನಾವು ತಿಳಿಸಿದ್ದೇನೆಂದ್ರೆ, ಈ ಪದೇ ಪದೇ ಈ ರೀತಿ ಹಲ್ಲೆ ಆಗಲಕ್ಕೆ ಹತ್ತಿದಾವೆ. ಯಾಕಂದ್ರೆ ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಹಾಲಾಗ್ತಾವೆ. ಮಾನ್ಯ ಗೃಹ ಮಂತ್ರಿಗಳು ಅದಕ್ಕೆ ಕಿವಿಗೊಡದೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಜಿಲ್ಲಾ SP ಗಳಿಗಾಗಲಿ ಕಮಿಷನರ್ಗಾಗಲಿ ಅದು ಈ ಘಟನೆಗಳು ಹಿಂಗೆ ಆಗಲ್ದಂಗೆ ನೋಡ್ಕೋಬೇಕು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಎಲ್ಲ ಮಾತಾಡ್ದಂಗೆ, ಯಾಕಂದ್ರೆ 6 ತಿಂಗಳು 1 ತಿಂಗಳು ವಕೀಲರ ಮೇಲೆ ಹಲ್ಲೆ ಆಗ್ತಾವಂದ್ರೆ ಸಾರ್ವಜನಿಕರ ಸೇವಾ ಹಿತಾಸಕ್ತಿಯನ್ನು ಕಾಪಾಡುವಂಥ ವಕೀಲರು, ಈ ಡಾಕ್ಟರ್ಸ್ ಆಗಲಿ ವಕೀಲರಾಗಿ, ಅದಕ್ಕೆ ವಕೀಲರ ಒಂದು ಕೇಸ್ ಸೋಲ್ತಾರ, ಒಂದು ಕೇಸ್ ಇದು ಆಗ್ತಿರ್ತಾವ, ಅದು ಅದ್ರ ಮೇಲೆ ಏನೇ ಅನ್ಯಾಯ ಆದ್ರೂ ಪಕ್ಷಗಾರ ಏನು ಮಾಡಬೇಕು, ಕನ್ಸ್ಯೂಮರ್ ಕೋರ್ಟಿಗೆ ಇದಕ್ಕೆ ಹೋಗ್ಬೇಕು. ಅದನ್ನು ತಾವು ನಮ್ಮ ಕಾನೂನು ಕ್ರಮ ಏನದಲ್ಲ ಇವು ಸರಿಯಾಗಿ ಇಲ್ಲ ವಿಫಲವಾದ್ದರಿಂದ ಎಲ್ಲರೂ ತಮ್ಮ ಕೈಯಲ್ಲಿ ವೆಪನ್ ತಗೊಂಡು ವಕೀಲರಿಗೆ ಕೋರ್ಟ್ ಮುಂದೆ ಹೊಡಿತಾರೆ. ಅಂದ್ರೆ ಏನು, ನಿನ್ನೆ ನಡೆದ ಘಟನೆ ಗೋಕಾಕದಲ್ಲಿ ಒಂದು ತಮಗೆ ಬಂದಿರ್ಬೇಕು ಸಾಹೇಬ್ರೆ, ವಿಡಿಯೋ ಬಂದಿದೆ, ಎಲ್ಲರೂ ವಿಡಿಯೋ ಬಂದಿದೆ. ಆ ಬಡಿಗೆ ತಗೊಂಡು ಯಾವ ರೀತಿ ವಕೀಲರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸಾರ್ವಜನಿಕರು ಮತ್ತೆ ವಕೀಲರ ಮೇಲೆ ಮಾಡಿದ್ರೆ ಉಳಿತೇನು? ಮೇನ್ ಕಾನೂನನ್ನು ಅದನ್ನು ರಕ್ಷಣೆ ಮಾಡುವಂತ, ಪಾಲನೆ ಮಾಡುವಂತ ಈ ದೇಶದಾಗ ವಕೀಲರೇ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಬುನಾದಿಯನ್ನು ಹಾಕಿಕೊಂಡಂತ ವಕೀಲರ ಮೇಲೆ ಈ ರೀತಿ ಮಾಡಿದ್ರೆ ಮುಂದಿನ ದಿನಮಾನದಾಗ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಆ ಆರೋಪಿಗಳು ಏನು ಇವತ್ತು ನಿನ್ನೆ ಹಲ್ಲೆ ಮಾಡ್ಯಾರಲ್ಲ ರಾಯಬಾಗದಲ್ಲಿ ಮತ್ತು ಗೋಕಾಕದಲ್ಲಿ, ಅವ್ರನ್ನ ಶೀಘ್ರದಲ್ಲಿ ಅವ್ರನ್ನ ಬಂಧಿಸಿ ಅವ್ರ ಪರವಾಗಿ ಇಡೀ ರಾಜ್ಯ ವಕೀಲರ ಸಂಘದಲ್ಲಿ ಎಲ್ಲ ನಾವು ಮಾತಾಡಿದ್ದೇವೆ. ಅವ್ರ ಪರವಾಗಿ ಯಾರೂ ವಕಾಲತ್ತವನ್ನು ವಹಿಸುವುದಿಲ್ಲ, ಜಾಮೀನು ಹಾಕಬಾರದಂತೇಳಿ ಕಟ್ಟುನಿಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೆ ನಾವು ಈ ಮನವಿಯನ್ನು ನಮ್ಮ DC ಅವ್ರ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸಬೇಕಂತ ಕೇಳ್ಕೊತೀವಿ. Thank you, sir.